ಕಾಂಟ್ರವರ್ಸಿ ಬಗ್ಗೆ ಮಾತಾಡ್ಬೇಕಾದ್ರೆ ನನಗೆ ಒಂದೇ ನೆನಪು ಬಂತು. ಯಾಕೆ ನೀವು ತೆಗಿತಾ ಇದ್ದೀರಾ? ನೀವು ಹಾಕ್ಬೇಕಾದ್ರೆ ಸೊ ಅದು ನಿಮ್ಮ ಮತ್ತು ರಮ್ಯನ ಮಧ್ಯದ ರಿಲೇಶನ್ಶಿಪ್ ನೀವು ಹೇಳ್ತಾ ಇದ್ದೀರ, ಅದನ್ನು ಯು ಕ್ಯಾನ್ ಕಂಟಿನ್ಯೂ. ನಿಜ ಹೇಳ್ಬೇಕಂದ್ರೆ ನನ್ನ ರಮ್ಯಾ ಬಗ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಆನೆಸ್ಟ್ಲಿ ಸ್ಪೀಕಿಂಗ್ ನನಗೂ ಏನು ಪ್ರಾಬ್ಲಮ್ ಇರುತ್ತೆ ಹೇಳಿ. ಒಂದೇ ಈ ಚಿಕ್ಕ ಮಕ್ಕಳ ಜಗಳ ಅಂತಾರೆ ಗೊತ್ತಾ, ಹಂಗೆ ಹಠ ಅಷ್ಟೇ, ಇನ್ನೇನಿಲ್ಲ. ಮೊನ್ನೆ ಆ್ಯಕ್ಚುಲಿ ಪೇಪರೆಲ್ಲ ತುಂಬ ಬರೆದ್ರು ನನಗೂ ರಮ್ಯಾ ಮಧ್ಯೆ ಜಗಳ ನಡೀತಿದೆ ಅಂತ. ಆವಾಗ ಟ್ರಸ್ಟ್ ಮೀ, ದೇವರಾಣೆಗಳು ಯಾವುದೇ ಜಗಳ ಇರಲಿಲ್ಲ ನಮ್ಮಿಬ್ಬರಿಗೂ. ಮೊನ್ನೆ ಈ ಫಿಲ್ಮ್ ಪ್ರಮೋಷನ್ ಟೈಮಲ್ಲಿ ಮೊನ್ನೆ ಜಗಳ ಆಡಿದ್ದು ನಾವು, ಅದನ್ನು ಓಪನ್ ಆಗಿ ಹೇಳ್ತೀನಿ ನಾನು, ನನಗೇನು ಯಾವುದೇ ಮುಚ್ಚುಮರೆ ಇಲ್ಲ. ಕಾಲು ಎಳಿತಿದ್ದೆ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ತಮಾಷೆಗೆ. ಸೊ ಅವಾಗ ಅದು ರಮ್ಮಿಂಗ್ ಇಷ್ಟ ಆಗಲಿಲ್ಲ. ಇಲ್ಲ ಹಂಗೆ ಕಾಲು ಎಳಿಬಾರ್ದು ಹಂಗೆ ಹಿಂಗೆ ಅಂತ. ನಾನು ಹಿಂಗೆ ಇರೋದು, ನಾನು ಮಾತಾಡಿಲ್ಲ ಅಂದರೆ ರಮ್ಯನ ಇಟ್ಕೊಂಡೇ ಪ್ರೋಗ್ರಾಮ್ ಮಾಡ್ರಪ್ಪ, ನಾನು ಸುಮ್ಮನೆ ಕೂತ್ಕೊಳ್ಳೋಕೆ ನಾನೇ ಯಾಕೆ ಬರಲಿ ಅಂತ. ಅದು ರಮ್ಯ ಏನೋ ಡೈಲಾಗ್ ಹೊಡೆದ್ಲು, ನಾನೇನೋ ಹೊಡೆದೆ, ಆ ಥರ ಅಷ್ಟೇ. ಅದಾದಮೇಲೆ ಮತ್ತೆ ನಿಮ್ಮ ಪ್ರೋಗ್ರಾಮ್ ಬಂದ್ವಿ ಗೊತ್ತಾ. ನಿಮ್ಮ ಪ್ರೋಗ್ರಾಮ್ ಬಂದಾಗ ಸೆಟ್ಲಾಯಿತು. ಅದು ರಮ್ಯನೇ ಚಾಕ್ಲೇಟ್ ತಂದುಕೊಟ್ಟು ಇಲ್ಲ ಆಗಿದ್ದಕ್ಕೆ ಅವಾಗ ಬಂದು ಚೆನ್ನಾಗಿ ಮಾತಾಡ್ಕೊಂಡು ಮತ್ತೆ ಓಕೆ ಸಾರಿ ಅಂತ. ಪ್ರೆಸ್ ಮೀಟಲ್ಲಿ ಆಡಿಯೋ ರಿಲೀಸಲ್ಲಿ ರಮ್ಯಾ ಏನೋ ತಮಾಷೆಗೆ ಹೇಳಿದ್ದು, ಎಷ್ಟು ಸ್ಕೋಪ್ ತೊಗೋತಾನೆ, ಎಷ್ಟು ತುಂಬ ಆಫ್ ಸ್ಕ್ರೀನು ಹಂಗೆ ಹಿಂಗೆ ಅಂತ. ಆ್ಯಕ್ಚುಲಿ ನನಗೇನು ಪರ್ಸ್ನಲಾಗಿ ಏನೂ ಇದಾಗಲಿಲ್ಲ, ಬಟ್ ಪೇಪರೆಲ್ಲ ತುಂಬ ಬಂತು. ರಮ್ಯಾ ಹಿಂಗಂದ್ರು, ನಾನು ತಮಾಷೆಗೆ ಮತ್ತೆ ರೇಗಿಸಿ ಹೊಡೆದೆ, ಏನೋ ಒಂದು ಡೈಲಾಗ್ ಹೊಡೆದೆ, ಅದ್ರ ಬಗ್ಗೆ ಎಷ್ಟು ಕೌಂಟ್ರ್ ಕೊಟ್ಟರು ಹಂಗೆ ಹಿಂಗೆ ಅಂತ ನ್ಯೂಸ್ ಆಯಿತು. ಅದನ್ನು ಪ್ಯಾಚಪ್ ಮಾಡೋಕ್ಕೆ ರಮ್ಯಾ ಟ್ವಿಟರಲ್ಲಿ ಏನೋ 4 ದೊಡ್ಡ ಮೆಸೇಜ್ಗಳೆಲ್ಲ ಹಾಕಿ ಎಷ್ಟು ತುಂಬ ಒಳ್ಳೆ ಕೋಸ್ಟಾರ್, ತುಂಬ ಹಾರ್ಡ್ ವರ್ಕಿಂಗ್, ಇದು ಹಂಗೆ ಹಿಂಗೆ ಹಾರ್ಡ್ ವರ್ಕರ್ ಹಂಗೆ ಹಿಂಗೆ ಅಂತೆಲ್ಲ ಬರೆದ್ರು. ನನಗದು ನಾನು ಮೆಸೇಜ್ ಮಾಡಿದೆ ಆಬ್ವಿಯಸ್ಲಿ. ಹಿಂಗೆ ಬರೆದಾಗ ಓಕೆ ಥ್ಯಾಂಕ್ ಯು, ಸೋ ಸ್ವೀಟ್ ಆಫ್ ಯು ಅನ್ನೋ ಥರ ಅಷ್ಟೇ. ಅದಾದಮೇಲೆ ಈ ಪ್ರೋಗ್ರಾಮೆಲ್ಲ ಆದಮೇಲೆ ಅಲ್ಲಿ ಅವತ್ತು ಮೇಜರಾಗಿ ಇದಾಗಿದ್ದು ನಂದು. ಬೇಸಿಕಲಿ ಇಬ್ಬರು ಒಂಥರ ಹಠದ ಸ್ವಭಾವ, ಆ ಥರ ಇದ್ದಾಗ ಕಷ್ಟ ಆಗುತ್ತೆ ಅಷ್ಟೇ. ಇನ್ನೇನು ನನಗೆ ಪರ್ಸ್ನಲ್ ರಮ್ಯನ ಬಗ್ಗೆ ಏನೋ ಇದು ಮಾಡಬೇಕು ಅಂತ. ರಮ್ಯಾ ನೆಕ್ಸ್ಟ್ ಏನೋ ನನ್ನ ಬಗ್ಗೆ ಟ್ವಿಟರಲ್ಲಿ ಕೆಟ್ಟದಾಗ ಬರೋದಂತೆ, ನಾನೇನೋ ಚಾನಲಲ್ಲಿ ಕಟ್ ಮಾಡಿಸ್ಬೇಕು ಅಂತ ಹೇಳಿದೆ ಅಂತ. ಆಗಿದ್ದಿಷ್ಟೇ, ಯಾವುದೋ ಒಂದು ಚಾನಲ್ ಪ್ರೋಗ್ರಾಮ್ಗೆ ಹೋಗಬೇಕಿತ್ತು, 3 ಗಂಟೆಗೆ ಬರೋಕ್ಕೆ ಹೇಳಿದ್ರು ಸೆಂಟ್ರಲ್ ಜೈಲ್ ಹತ್ರ, ಫ್ರೀಡಮ್ ಪಾರ್ಕ್ ಹತ್ರ. 3 ಗಂಟೆ ಕರೆಕ್ಟಾಗಿ ಹೋಗಿ ನಾನು ಕೂತಿದ್ದೆ. 3:45 ಆದರೂ ರಮ್ಯಾ ಬರಲಿಲ್ಲ. ವೆಯ್ಟ್ ಮಾಡಿದೆ. ನಾನು ಊಟ ಮಾಡದೆ ಹೋಗಿ ಕೂತಿದ್ದೆ, ಯಾಕಂದರೆ ನನಗೆ ಪ್ರೋಗ್ರಾಮಿಗೆ ಟೈಮ್ ಕಾಯಿಸಬಾರ್ದು ಅಂತ. ಏನು ಹೇಳಿದರೆ ಆ ಟೈಮ್ಗೆ ಹೋಗಿ ಕೂತ್ಕೋಬೇಕು ಅಂತ. 3:45 ಆದರೂ ಬರಲಿಲ್ಲ. ಸಖತ್ ಹಸುವಾಗ್ತಿತ್ತು. ನಾನು ನಮ್ಮ ಡೈರೆಕ್ಟ್ರಿಗೆ ಹೇಳಿ, ಸೂರಿ ನಾನು ಊಟ ಮಾಡ್ಕೊಂಬರ್ತೀನಿ, ಬಂದಾಗ ನನಗೆ ಫೋನ್ ಮಾಡಿ ಅಂತ ಹೊರಟೆ. ನಾನು ಹೋಗಲ್ಲಿ ಹೋಟೆಲಲ್ಲಿ ಕೂತಿದ್ದೀನಿ, ಬಂದರು ಅಂತ ಫೋನ್ ಬಂತು. ಸರಿ ಬರಲಪ್ಪ, ನಾನು ಊಟ ಮಾಡ್ಕೊಂಬರ್ತೀನಿ, ಹಸುವಾಗ್ತಿದೆ ಅಂತ ಅಂದು. ರಮ್ಯಾ ವೆಯ್ಟ್ ಮಾಡಿಲ್ಲ. ನಾನು ವೆಯ್ಟ್ ಮಾಡೋಕ್ಕಾಗಲ್ಲ, ಹೋಗಬೇಕು. ಸೂರಿ ಬನ್ನಿ ಬೇಗ ಬನ್ನಿ ಅಂದರು. ಊಟ ಮಾಡ್ಕೊಂಬರ್ತೀನಿ ಸೂರಿ, ನೀವು ಹೇಳಿ ಟೈಮಿಗೆ ಬಂದಿದ್ದೀನಿ, ವೆಯ್ಟ್ ಮಾಡಿದ್ದೀನಿ, ಈಗ ಹಸುವಾಗ್ತಿದೆ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಬಂದೆ. ಅಷ್ಟರಲ್ಲಿ ರಮ್ಯನ ಪಾಡಿಗೆ ರಮ್ಯನ ಪೋರ್ಷನ್ ಮುಗಿಸಿ ಅವ್ರು ಹೋಗಿದ್ರು. ನಾನು ಬಂದೆ. ಸೂರಿದು ನಮ್ಮ ರೈಟ್ರದು ಅವ್ರವ್ರದ್ದೆಲ್ಲ ಇಂಟರ್ವ್ಯೂ ಮುಗಿಸಿ ಲಾಸ್ಟಿಗೆ ನಂದು ಮಾಡಿದ್ರು, ಯಾಕೆಂದ್ರೆ ನಾನು ಊಟ ಮುಗಿಸಿ ಬರೋ ಅಷ್ಟರಲ್ಲಿ. ಅಲ್ಲಿಂದ ಮುಗಿಸಿ ಇನ್ನೊಂದು ಚಾನಲ್ಗೆ ಹೋಗಬೇಕಿತ್ತು. ಇನ್ನೊಂದು ಚಾನಲ್ಗೆ ಹೋದಾಗ ಅಲ್ಲಿ ಇನ್ನೊಂದು ಚಾನಲಲ್ಲಿ ಟೈಮ್ ಏನೋ ಕೊಟ್ಟಿದ್ರು. ಇಲ್ಲಿ ಮುಗಿಯೋದೇ ಲೇಟ್ ಆಯ್ತಲ್ಲ, ಅಲ್ಲಿ ರಮ್ಯಾ ಹೋಗೋದಕ್ಕೂ ನಾನು ಹೋಗೋದಕ್ಕೂ ಲೇಟ್ ಆಗಿದೆ. ಹೋದ ತಕ್ಷಣ ಇಲ್ಲ ನಾನು ವೆಯ್ಟ್ ಮಾಡಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ. ನನ್ನ ಪಾಡಿಗೆ ನಾನು ಹೋದ ತಕ್ಷಣ ಪ್ರೋಗ್ರಾಮ್ ಶುರು ಆಗಿದೆ ಅಂದರು. ಶುರು ಆಗಿದೆ ಅಂದ ತಕ್ಷಣ ನಾನು ಕೇಳಿದೆ, ಶುರು ಆಗಿದ್ರೆ ನನ್ನನ್ನೇ ಯಾಕೆ ಕರೆಸಿದ್ರಿ? ಪರವಾಗಿಲ್ಲ ಹಂಗಾರೆ ಅಲ್ಲೇ ಮಾಡ್ಕೊಳ್ಳಿ, ಮುಗಿಸ್ಕೊಳ್ಳಿ ಅಂತಂದು. ಇಲ್ಲ ಸರ್ ಹಂಗೆ ವೆಯ್ಟ್ ಮಾಡಿ. ಸರಿ, ಒಂದು 2 ನಿಮಿಷ ವೆಯ್ಟ್ ಮಾಡಿದೆ. ಆಮೇಲೆ ಸೆಕೆಂಡ್ ಸೆಗ್ಮೆಂಟ್ಗೇನೋ ಎಂಟ್ರಿ ಅನ್ನೋ ಥರ ಅಂದರು. ಹೋದೆ, ಮಾತಾಡಿದ್ವಿ, ಅಲ್ಲೂ ಚೆನ್ನಾಗಿ ಮಾತಾಡಿದ್ವಿ, ಹಾಯ್ ಹಲೋ ಅಂತ. ಪ್ರೋಗ್ರಾಮ್ ಮುಗೀತು, ಬಂದ್ವಿ. ರಮ್ಯಾ ಹೋದರು. ನಾನು ಬರ್ಬೇಕಾದ್ರೆ ಆವಾಗ ಚಾನಲ್ ಕನ್ಸರ್ನ್ ಪರ್ಸನ್ನು ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದೆ ನಾನು, ನೀವು ಬರಬೇಕಿತ್ತು, ನೀವು ಬರೋದು ಲೇಟ್ ಆಗೋಯ್ತು. ಇಲ್ಲಮ್ಮ ಹಿಂಗಿತ್ತು, ಮುಗಿಸ್ಕೊಂಡು ಬಂದೆ ನಾನು, ಅದಕ್ಕೆ ಲೇಟ್ ಆಯಿತು. ನೀನು ಒಂದು 5 ನಿಮಿಷ ವೆಯ್ಟ್ ಮಾಡಬೇಕಿತ್ತು, 5 ನಿಮಿಷ ತಾನೇ. ಇಲ್ಲ ಅವ್ರು ವೆಯ್ಟ್ ಮಾಡಲ್ಲ ಅಂದ್ಬಿಟ್ರು, ನಾನು ಎಷ್ಟು ಬಂದರೆ ಎದ್ದೋಗ್ಬಿಡ್ತೀನಿ ಅಂದರು, ಹಂಗೆ ಅಂದ ತಕ್ಷಣ ನನಗೆ ಸಿಟ್ಟು ಬಂತು. ಎದ್ದೋಗಂತ ನಾನೇನಪ್ಪ ಮಾಡಿದ್ದೀನಿ ಅಂದ್ಬಿಟ್ಟು ನಾನು ಅಂದರೆ ಅವ್ರು ಹಂಗೆ ಅಂದ ತಕ್ಷಣ ನೀನು ಯಾವ ಸೆಗ್ಮೆಂಟಲ್ಲಿ ಬೇಕಾದ್ರೂ ನಮ್ಮನ್ನು ಆ್ಯಡ್ ಮಾಡ್ಕೊಂಬಿಡ್ತೀಯ ಅಂತ ಕೇಳಿದೆ. ಇಲ್ಲ ಹಿಂಗೆ ಮಾಡೋಕ್ಕಾಗಲ್ಲ, ಇದೊಂದು ಪೋರ್ಷನ್ ಸೆಕೆಂಡ್ ಇದರಲ್ಲಿ ಬರುತ್ತೆ ಅಂದರೆ ನಾನು ಓಪನಾಗಿ ಹೇಳಿದೆ, ಸೀನಿಯರು ಅದು ಇದು ಅಂತ ನೀವು ಫಸ್ಟಿಂದ ಅವ್ರಿಗೊಂದು ಪೋರ್ಷನ್ ಹಾಕಿ ನಂದು ಹೆಂಗೆ ಬೇಕಾದ್ರೂ ತುರುಗ್ತೀನಿ, ಆ ಥರದ್ದೆಲ್ಲ ಇದ್ದರೆ ನಾನು ಹಾಕಲೇಬೇಡ. ಹಾಕಿದ್ರೆ ಈಕ್ವಲಾಗಿ ಬರಬೇಕು, ಯಾಕೆ ನಾನು ಹೀರೋ ಅಲ್ವಾ ಸಿನಿಮಾಗೆ. ಹಾಕಿದ್ರೆ ಈಕ್ವಲಾಗಿ ಬರಬೇಕು, ಇಲ್ಲಾಂದ್ರೆ ಹಾಕಲೇಬೇಡ. ಅಕಸ್ಮಾತ್ ನೀನಿಲ್ಲ ಹಂಗಾಗಲ್ಲ ಸೀನಿಯರ್ ಅದಾಗಿದೆ ಇರಬೇಕು ಅಂತಂದರೆ, ಅಷ್ಟು ದೊಡ್ಡ ಸ್ಟಾರ್ ಅಂತ ನೀನಾದರೂ ಇದು ಮಾಡಿದ್ರೆ, ಅಷ್ಟು ದೊಡ್ಡ ಸ್ಟಾರ್ ಆದಮೇಲೆ ನಿಮ್ಮ ಚಾನಲ್ಗೆ ಕಾಲಿಡ್ತೀನಿ, ಅಲ್ಲಿವರೆಗೂ ನಾನು ಬರೋಲ್ಲ, ನಿಮ್ಮ ಇಷ್ಟ ಅಂದ್ಬಿಟ್ಟು ಬಂದ್ಬಿಟ್ಟೆ. ಅದೇನೋ ರಮ್ಯಂಗೆ ಫೋನ್ ಮಾಡಿ ಎಷ್ಟು ನನ್ನ ಪೋರ್ಷನ್ ಎಲ್ಲ ಕಟ್ ಮಾಡೋಕ್ಕೆ ಹೇಳಿ ಅಂದಿದ್ದಾರಂತೆ ಅಂತ. ಅದನ್ನು ರಮ್ಯಾ ಕೇಳಿಕೊಂಡು ರಮ್ಯಾ ಸೂರಿಗೆ ನಮ್ಮ ಡೈರೆಕ್ಟ್ರಿಗೆ ಫೋನ್ ಮಾಡಿ ಎಷ್ಟು ನನಗೆ ಹಿಂಗೆ ಅಂದ್ರೆ ಅಂದ್ಬಿಟ್ಟು ಇಷ್ಟುದ್ದ ಮತ್ತೆ ಟ್ವೀಟ್ ಹಾಕಿರೋದಂತೆ, ಎಷ್ಟು ನನ್ನ ಪೋರ್ಷನ್ ಎಲ್ಲ ಕಟ್ ಮಾಡೋಕ್ಕೆ ಹೇಳ್ದೆ ಹಂಗೆ ಹಿಂಗೆ ಅಂತ.
ಅವ್ರ ಪೋರ್ಷನ್ ನಾನೇ ಕಟ್ ಮಾಡೋಕ್ಕೆ ಹೇಳಿದೆ. ನಂದು ಆ ವಿಷಯದಲ್ಲಿ ಕ್ಲಿಯರ್ ಸರ್. ನನ್ನ ಸಿನಿಮಾ ಶೂಟಿಂಗ್ ಇತ್ತಾ, ಬೆಳಗ್ಗೆ ಟೈಮಿಗೆ ಸರಿಯಾಗಿ ಹೋಗಿದ್ದೀನಿ. ಎಷ್ಟೊತ್ತಿಗೆ ಹೇಳ್ತಾರೆ, ಫಸ್ಟ್ ಬೆಳಗ್ಗೆ ಶಾರ್ಟ್ ನಾನು ತೆಗೆದು ಯಾಕಂದ್ರೆ ಎಲ್ಲರಿಗಿಂತ ಮುಂಚೆ ನಾನು ಇರ್ತಿದ್ದೆ. ನಾನು ತೆಗೆದು ಬೇರೆಯವ್ರು ಯಾರೇ ಆರ್ಟಿಸ್ಟ್ ಬಂದರೂ ಅವ್ರದ್ದೆಲ್ಲ ತೆಗೆದು ಅವ್ರಿಗೆ ಕಳಿಸ್ಕೊಟ್ಟು, ಕಡೆಗೆ ನಾಯಿ ಪೋರ್ಷನ್ ಇದ್ದರೆ ನಾಯಿ ಶೂಟ್ ಮಾಡಿ, ಇನ್ಯಾರಾದ್ರೂ ಜೂನಿಯರ್ ಆರ್ಟಿಸ್ಟ್ ಇದ್ದರೆ ಜೂನಿಯರ್ ಶೂಟ್ ಮಾಡಿ, ಅಷ್ಟೆಲ್ಲ ಮಿಕ್ಕಿದ ಮೇಲೂ ಎಷ್ಟು ಕೂತಿರ್ತಾರೆ ಅಂತ ನನ್ನ ಪೋರ್ಷನ್ ಶೂಟ್ ಮಾಡಿ ಕಳಿಸಿರೋದು. ಇದನ್ನು ಡೈರೆಕ್ಟ್ರನ್ನ ಕೇಳಿ, ಪ್ರೊಡ್ಯೂಸರ್ಗೆ ಕೇಳಿ, ಅಸಿಸ್ಟೆಂಟ್ ಡೈರೆಕ್ಟ್ರನ್ನ ಕೇಳಿ, ಲೈಟ್ ಬಾಯ್ಗಳನ್ನ ಕೇಳಿ. ಇದು ನಡೆದಿರೋ ಮ್ಯಾಟ್ರು. ಸಿನಿಮಾಗೋಸ್ಕರ ಬೆಳಗ್ಗೆ ರಾತ್ರಿವರೆಗೂ ಕಾಯ್ತೀನಿ ಸರ್. ಒಬ್ಬ ಜೂನಿಯರ್ ಆರ್ಟಿಸ್ಟ್ಗೋಸ್ಕರನಾದರೂ ಕಾಯ್ತೀನಿ. ಅದೇ ನಾನು ಯಾವುದೋ ಈ ಪ್ರೋಗ್ರಾಮು ಪ್ರಮೋಷನಲ್ ಯಾರಿಗೂ ಕಾಯಬೇಕು ಅಂದ್ರೆ ನನ್ನ ಕೈಲಾಗಲ್ಲ. ನಂದು ಏನು ಟೈಮಿಂಗ್ ಇದೆ ಅದು ಕಾಯೋಕ್ಕೂ ಬೇಜಾರಿಲ್ಲ, ಪ್ರೀತಿಯಿಂದ ಇರಬೇಕದು. ಕಾಯಿ ಅನ್ನೋ ಥರ ಬಂದರೆ ನಾನು ಯಾರಿಗೂ ಕಾಯಲ್ಲ. ಇದು ಫ್ರ್ಯಾಂಕ್ ವಿಷಯ. ಇದು ರಮ್ಯಂಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಇದು ಓಪನ್. ಇದನ್ನು ನಂದು ತಪ್ಪು ಅಂತಂದರೆ ನಾನು ರಮ್ಯನ್ ಪೋರ್ಷನ್ ಕಟ್ ಮಾಡಿಸೋನಷ್ಟು ದಡ್ಡ ನಾನು. ರಮ್ಯಾ ಪ್ರಮೋಟ್ ಮಾಡಿದ್ರೆ ನನ್ನ ಸಿನಿಮಾ ತಾನೇ ಇದಾಗೋದು. ಸಿನಿಮಾಗೆ ಜನ ಬಂದು ನೋಡಿದ್ರೆ ನನಗೇನು ಪ್ಲಸ್ ಆಗಲ್ವಾ? ನಂದೊಂದು ಅವ್ರದ್ದೊಂದು ಅಂತೆಲ್ಲ ನೋಡಬೇಡ. ನಾನು ಯಾವುದಕ್ಕೂ ಕಮ್ಮಿ ಇಲ್ಲ, ಯಾವುದಕ್ಕೂ ಹೆಚ್ಚು ಅಲ್ಲ ಅಂತ ನಾನು ಆ ಚಾನಲ್ ಅವ್ರಿಗೆ ಹೇಳಿದ್ದು ನಿಜ. 100% ಇಲ್ಲೇ ಒಪ್ಕೋತಿದ್ದೀನಿ. ತಪ್ಪೇನಿದೆ? ಹಂಗಿಲ್ಲ. ನಾವು ಚಿಕ್ಕವರು ಅನ್ನೋದ್ರೆ ಒಂದಿನ ದೊಡ್ಡವ್ರು ಆಗ್ತೀವಿ ಬಿಡಿ. ಒಂದಿನ ಚಾನಲ್ ನಮ್ಮದೊಂದು ಸಣ್ಣ ಬೈಟ್ ಆಗ್ತಿರ್ಲಿಲ್ಲ. ಸೀರಿಯಲಲ್ಲಿ ಇದ್ದಾಗ ಒಂದು ಇಂಟರ್ವ್ಯೂ ನಡೀತಾ ಇತ್ತು, ಬರೀ ಸೀರಿಯಲ್ ಆರ್ಟಿಸ್ಟ್ಗಳನ್ನ ಮಾತಾಡ್ಸೋದಕ್ಕೆ. ಒಂದಿನ ಬಂದು ಎಲ್ಲ ಆರ್ಟಿಸ್ಟ್ಗಳನ್ನ ಮಾತಾಡಿಸಿದ್ರು, ನನ್ನನ್ನು ಮಾತಾಡ್ಸಿರ್ಲಿಲ್ಲ. ಅವಾಗ ಅಂದ್ಕೊಂಡಿದ್ದೆ ಅಷ್ಟು ಓಕೆ, ಒಂದಿನ ನಾವು ಬೆಳಿತೀವಿ, ಅವತ್ತು ಬಂದು ಇವರೆಲ್ಲ ಮಾತಾಡಿಸ್ತಾರಂತ. ಅದೇ ವ್ಯಕ್ತಿ ಯಾರು ಇಂಟರ್ವ್ಯೂ ಮಾಡಿದ್ರು, ನಾನು ಅಲ್ಲೇ ಓಡಾಡ್ತಿದ್ದೆ. ಬೇಡಪ್ಪ ಇವ್ರದ್ದು ಯಾಕೆ ಅನ್ನೋ ಥರದಲ್ಲಿ ಹೋಗಿದ್ದೆ. ಅದೇ ವ್ಯಕ್ತಿ ಒಂದಿನ ಇಂಟರ್ವ್ಯೂ ಬೇಕು ಅಂತ ಎಷ್ಟು ಸಲ ಫೋನ್ ಮಾಡಿದ್ರು ನನಗೆ, ಯಾವುದೋ ಒಂದು ಪ್ರೋಗ್ರಾಮ್ಗೆ. ನಾನು ಹೋಗೋಕ್ಕಾಗಲಿಲ್ಲ, ಬೇಕು ಅಂತಲ್ಲ, ಅನ್ಫಾರ್ಚುನೇಟ್ಲಿ ಹೋಗೋಕ್ಕಾಗಲಿಲ್ಲ. ವೆಯ್ಟ್ ಮಾಡಿದ್ರು, 3 ದಿನ ಆದಮೇಲೆ ತೊಗೊಂಡ್ರು. ಅನ್ನಿಸ್ತಿತ್ತು ಏನು ಟೈಮ್ ಇದಕ್ಕೆ, ಯಾಕೆ ಹಿಂಗೆ ಆಡ್ತಾರೆ ಅಂತ. ಇವತ್ತು ನನ್ನ ಟೈಮು, ನಾಳೆ ಇನ್ನೊಬ್ರು ಟೈಮ್ ಸರ್. ಇದರಲ್ಲಿ ಯಾರ್ದು ಪಕ್ಕ ಇವ್ರದ್ದೇ ಅಂತಿಲ್ಲ, ಶಾಶ್ವತ ಅಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಯಾರಿಗೂ ನಾನು ಇದು ಮಾಡೋಣ. ನಾನು ಆರ್ಟಿಸ್ಟು, ಅವರು ಆರ್ಟಿಸ್ಟ್ ಅಷ್ಟೇ. ಆ್ಯಂಡ್ ರಮ್ಯಂಗೆ ಇದು ಹೇಳ್ತೀನಿ ನೋಡಿ, ಇದ್ರ ಮೇಲೂ ರಮ್ಯಾ ಮಾಡಿರೋದು, ಆ ಟ್ವೀಟ್ ಹಾಕಿರೋದ ಮೇಲೂ ನನಗೆ ರಮ್ಯನ ಮೇಲೆ ಬೇಜಾರಿಲ್ಲ. ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ದಾಳೆ ಅಷ್ಟೇ ಅವಳು. ಸುಮ್ಮನೆ ಏನೋ ಹಿಂಗೆ ಹಾಕಿದೆ, ಆಮೇಲೆ ಮತ್ತೆ ಡಿಲೀಟ್ ಮಾಡಿದ್ದಾಳೆ ಅಂತ. ನಾನು ಮಾತಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ರಮ್ಯನಿಗೂ ಗೊತ್ತು ಜೆನ್ಯೂನ್ಲಿ ನಾನೇನು ಅಂತ. ನಾನು ಯಾವತ್ತೂ ಒಂದಿನ ಯಾವತ್ತೂ ರಮ್ಯನ ಬಗ್ಗೆ ಕೆಟ್ಟದ್ದು ಮಾತಾಡಿಲ್ಲ, ಕೆಟ್ಟದ್ದು ಬಯಸಿಲ್ಲ, ಅಥವಾ ನನ್ನ ರಮ್ಯ ಬಗ್ಗೆ ಪ್ರಾಬ್ಲಮ್ಮೇ ಇಲ್ಲ. ಇಲ್ಲಿ ಏನೋ ಈ ಚಾನಲ್, ಈ ಪ್ರಮೋಷನು ಇದರಲ್ಲಿ ಏನೋ ಆಗಿದೆ, ಟೈಮ್ ಬೀಯಿಂಗ್ ಅಷ್ಟೇ. ಒಟ್ಟಾರೆ ಸಿನಿಮಾಗೆ ಏನು ಎಫೆಕ್ಟ್ ಆಗಿಲ್ಲ. ಏನಕ್ಕೆ ಎಫೆಕ್ಟ್ ಆಗುತ್ತೆ ಜನಕ್ಕೆ ಗೊತ್ತು. ಅಥವಾ ಸೂರಿಗೇನು ತೊಂದರೆ ಆಗಿಲ್ಲ. ಸೂರಿಗೆ ಏನು ತೊಂದರೆ ಅಂದರೆ ಪ್ರೋಗ್ರಾಮಿಗೆ ಇವ್ರು ಕಾಯ್ತಾರೆ, ಅವ್ರು ಕಾಯ್ತಾರೆ, ಈ ಥರದ ಪ್ರಾಬ್ಲಮ್ ಅಷ್ಟೇ. ಇರ್ಬೇಕು, ಇಷ್ಟು ಇಲ್ಲ ಆದ್ರೆ ಹೆಂಗೆ? ಆದರೂ ಸೂರಿ ಜೊತೆ ನಾನು ಸೂರಿಗೊಂದು ಸಾಂತ್ವನ ಹೇಳ್ಬೇಕಂತ ಅನಿಸ್ತಾ ಇದೆ ನಿಮ್ಮ ಮಧ್ಯದಲ್ಲಿ. ಇಲ್ಲ ಖಂಡಿತ. ಅವರಿಂದ ಸಿನಿಮಾಲ್ ಕೇಳಿ, ಯಾರನ್ನಾದ್ರೂ ಕೇಳಿ, ಸೂರ್ಯನ ಕೇಳಿ, ಲಾಸ್ಟ್ ಡೇವರೆಗೂ ಪ್ರತಿಯೊಂದು ಸಾಂಗಲ್ಲೂ ನಾವು ಒಂದೊಂದು ದಿನ ನಾನು ಕೂತು ವೆಯ್ಟ್ ಮಾಡಿದ್ದೀನಿ ಸರ್. ಇವತ್ತು ನನಗೆ ವೆಯ್ಟ್ ಮಾಡ್ತೀನಿ. ಅಥವಾ ರಮ್ಯಾ ಬಂದು ಈಗ ಏನೋ ವೆಯ್ಟ್ ಮಾಡಬೇಕು ಅಂದರೆ ನನಗೇನು ಬೇಜಾರಿಲ್ಲ. ರಮ್ಯಾ ಅಂತಲ್ಲ, ಈಗ ನೀವು ಇನ್ನೊಬ್ರದ್ದು ಯಾರ್ದೋ ಒಂದು ಡೈರೆಕ್ಟ್ರದ್ದಿದೆ, ಎಷ್ಟು ಒಂದು ಸ್ವಲ್ಪ ವೆಯ್ಟ್ ಮಾಡಿ ಅಂದರೆ ಖಂಡಿತ ವೆಯ್ಟ್ ಮಾಡ್ತೀನಿ. ಹಾಗಂತ ಇಲ್ಲ ಅವ್ರದ್ದೆಲ್ಲ ಆದಮೇಲೆ ನೀವು ಕೂತಿರ್ಬೇಕು ಅಂದರೆ ನನಗಾಗ. ನಾನು ವೆಯ್ಟ್ ಮಾಡೋಕ್ಕೆ ರೆಡಿ ಇದ್ಮೇಲೆ 5 ನಿಮಿಷ ನನಗೆ ವೆಯ್ಟ್ ಮಾಡಲ್ಲ ಅಂದಮೇಲೆ ನಾನು ಯಾಕೆ ವೆಯ್ಟ್ ಮಾಡಲಿ ಅಷ್ಟೇ. ಆ್ಯಂಡ್ ಇದು ಪರ್ಸ್ನಲ್ ಅಲ್ಲ, ಇದು ಇಬ್ರಿಗೂ ಒಂಥರ ಸಿಟ್ಟು ಆಟ ಅಷ್ಟೇ. ಅದು ಬಿಟ್ಟು ನನಗೂ ರಮ್ಯಾಗೇನೋ ಜಗಳ, ಜನ ಹೆಂಗೆ ಪೋರ್ಟ್ರೇ ಮಾಡ್ತಾರೆ. ಅವಳೇನೋ ಹೇಳಿದಾಳಂತೆ ಇವ್ರಿಗೆ, ರಮ್ಯಾ ಟ್ವೀಟಲ್ಲಿ ನನಗೆ ಗೊತ್ತಿಲ್ಲ, ನಾನು ಓದಿಲ್ಲ, ಥ್ಯಾಂಕ್ಫುಲ್ ಆಗಿರೋಕ್ಕೆ ಗೊತ್ತಿಲ್ಲ, ಗ್ರೇಟ್ಫುಲ್ ಆಗಿರೋಕ್ಕೆ ಗೊತ್ತಿಲ್ಲ ಅಂಥ ಕೆಲಸ ರಮ್ಯಾ ನನಗೋಸ್ಕರ ಏನೂ ಮಾಡಿಲ್ಲ. ಗ್ರೇಟ್ಫುಲ್ಲಾಗಿ ನನ್ನ ಜಗತ್ತಲ್ಲಿ ಯಾರಿಗೂ ಇಲ್ಲ, ನಮ್ಮ ಅಪ್ಪ ಅಮ್ಮನಿಗೂ ಇಬ್ಬರಿಗೆ ಮಾತ್ರ ಗ್ರೇಟ್ಫುಲ್ ಆಗಿರಬೇಕಾಗಿರೋದು. ಅದನ್ನು ಬಿಟ್ಟು ಇನ್ಯಾರಿಗೂ ನಾನು ಗ್ರೇಟ್ಫುಲ್ ಆಗಿರುವಂಥ ಅವಶ್ಯಕತೆ ಇಲ್ಲ, ಅಂಥ ಯಾವ ವ್ಯಕ್ತಿನೂ ಇಲ್ಲ. ಅವ್ರು ಯಾರು ಕೆಲಸ ಕೊಟ್ಟಿದ್ದಾರೆ, ಕೆಲಸ ನಿಯತ್ತಾಗಿ ಅವ್ರು ಹೇಳಿದ್ಕಿಂತ ಚೆನ್ನಾಗಿ ಮಾಡಿ ಅವ್ರು ಖುಷಿ ಪಡಿಸಿ ಬರ್ತೀನಿ. ನನ್ನಿಂದ ಅಂತ ಹೇಳೋರು ಯಾರೂ ಇಲ್ಲ ಸರ್ ಲೈಫಲ್ಲಿ. ನಮ್ಮ ಅಪ್ಪ ಅಮ್ಮ ಇಬ್ಬರೇ, ಅವ್ರು ಬಿಟ್ಟು ಇನ್ಯಾರು ನನಗೆ ಹೇಳಿದ್ರೆ ನನಗೆ ಇಷ್ಟನೂ ಆಗಲ್ಲ.